ಯಾಕ್ರಿ ಕೇವಲ ಒಬ್ಬ ನಟನ ಡಯಟ್ ಬಗ್ಗೆ ನೀವು ಮಾತಾಡ್ಕೊಂಡು ಕೂತ್ಕೋಬೇಕು ಅಂತ ಮಾತಾಡೋಣ ಬನ್ನಿರಿ. ಅದನ್ನು ಮಾತಾಡೋಣ. ದರ್ಶನ್ ಅರ್ಜಿ ಬಗ್ಗೆ 16 ಪುಟಗಳ ಆರ್ಡರ್ ಕಾಪಿ ನಮ್ಮ ಹತ್ರ ಇದೆ. ಅರ್ಜಿ ವಜಾಗೊಳಿಸಿ ನ್ಯಾಯಾಧೀಶರು ಕೊಟ್ಟಿರುವ ಕಾರಣಗಳನ್ನು ನಿಮ್ಮ ಮುಂದೆ ನಾವು ಇಟ್ಟೇ ಬಿಡ್ತೀವಿ. ಇವಾಗ ಅರ್ಜಿ ತಿರಸ್ಕಾರಕ್ಕೆ ಕಾರಣಗಳ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ವಿಸ್ತಾರ ನ್ಯೂಸ್ನಲ್ಲಿ ಮಾತ್ರ. ವಾದ ಪ್ರತಿವಾದದ ಅಂಶಗಳ ಉಲ್ಲೇಖವೂ ಕೂಡ ನಿಮ್ಮ ಮುಂದೆ ನಾವು ಬಿಡ್ತಾ ಇದ್ದೀವಿ. ಜೈಲಾಧಿಕಾರಿಗಳು ಕೊಟ್ಟಂತ ವೈದ್ಯಕೀಯ ವರದಿಯ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ. ವೆರಿ ಇಂಟ್ರೆಸ್ಟಿಂಗ್. ಜೊತೆಗೆ ದರ್ಶನ್ ಯಾವ್ಯಾವ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾನೆ ಅಂತ ಪ್ರಸ್ತಾಪ ಕೂಡ ಮಾಡಲಾಗಿದೆ. ಈಗಾಗಲೇ ನಿಮ್ಗೆ ಹೇಳಿದೆ, ದರ್ಶನ್ಗೆ ಬೇದಿನೂ ಇಲ್ಲ, ಬೇರೆ ಯಾವುದೇ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡಿಲ್ಲ ಆರ್ಡರ್ ಕಾಪಿಯಲ್ಲಿ ಅಥವಾ ಮೆಡಿಕಲ್ ರಿಪೋರ್ಟ್ನಲ್ಲಿ. ದರ್ಶನ್ಗೆ ಡಯಟ್ ಫುಡ್ ಆಗಿ ಮೊಟ್ಟೆ ಬಾಳೆಹಣ್ಣು ವಾರಕ್ಕೊಮ್ಮೆ ಕೊಡಲಾಗುತ್ತಂತೆ. ಇಲ್ಲೆಲ್ಲ ಬರ್ದಿದ್ದಾರೆ. ನಿತ್ಯ ದರ್ಶನ್ಗೆ ಬಿರಿಯಾನಿ ಕೊಡೋಕೆ ಸಾಧ್ಯ ಇಲ್ಲ ಅಂತ SPP ವಾದ ಮಂಡಿಸಿದ್ದಾರೆ. ಆಮೇಲೆ ಇನ್ನೊಂದು ಡೀಟೇಲು ನಾನು ನಿಮ್ಗೆ ಹೇಳಬೇಕು. ಈ ದರ್ಶನ್ ಜೈಲ್ಗೆ ಹೋಗೋಕ್ಕಿಂತ ಮುಂಚೆ ನನಗೆ ಯಾವುದೇ ಆರೋಗ್ಯದ ಸಮಸ್ಯೆ ಇಲ್ಲ ಅಂತ ಹೇಳ್ಕೊಂಡಿದ್ದಂತೆ. ಸೊ ಆರೋಪಿ ಸಲ್ಲಿಸಿದ ಅರ್ಜಿಯನ್ನ ಅನುಮತಿ ಕೊಡಲು ಸಾಕ್ಷಿ ಒದಗಿಸಿದ್ದಾರೆ. ನ್ಯಾಯಾಲಯದ ಆದೇಶ ಏನು? ಈ 2 ಪ್ರಶ್ನೆಗಳ ಬಗ್ಗೆ ಜಡ್ಜು ತೀರ್ಪನ್ನು ಕೊಟ್ಟಿದ್ದಾರೆ. ಕೋರ್ಟ್ನಲ್ಲಿ ಮೊದಲ ಪ್ರಶ್ನೆಗೆ ದರ್ಶನ್ ಉತ್ತರಿಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ. ಓಕೆ, ಇಲ್ಲಿ ಬಹಳ ಸ್ಪಷ್ಟವಾಗಿದೆ. 2ನೇ ಪ್ರಶ್ನೆಗೆ ನ್ಯಾಯಾಲಯದ ಆದೇಶ ಏನು ಅನ್ನೋದನ್ನು ಬರಿತಾ ಇದ್ದೀವಿ. ದರ್ಶನ್ಗೆ ಡಯಟ್ ಫುಡ್ ಆಗಿ ಮೊಟ್ಟೆ ಬಾಳೆಹಣ್ಣು ವಾರಕ್ಕೊಂದ್ಸಲ ಕೊಡುತ್ತಂತೆ. ಓಕೆ, ಇಲ್ಲಿ ಬರ್ದಿದ್ದಾರೆ ನೋಡಿ, ವೆರಿ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಆಲ್. ಓಕೆ, ಇವ್ರು ಏನು ಹೇಳ್ತಾರೆ ಅಂತಂದರೆ, ಇಟ್ ಹ್ಯಾಸ್ ಬಿನ್ ಆಲ್ಸೋ ಕಂಟೆಂಟೆಡ್ ಆಸ್ ಇನ್ ದಿ ಆಬ್ಸೆನ್ಸ್ ಆಫ್ ದಿ ನೆಸೆಸರಿ ಡಾಕ್ಯುಮೆಂಟ್ಸ್ ಟು ಶೋ ದಿ ಇಲ್ ಹೆಲ್ತ್ ಆಫ್ ದಿ ಅಕ್ಯೂಸ್ ನಂಬರ್ 2. ನೆಸೆಸರಿ ಡಾಕ್ಯುಮೆಂಟ್ಗಳೇ ಇಲ್ಲ ಅಂತ ಅಂದರೆ ಅವ್ರಿಗೆ ಹೊಟ್ಟೆ ಕೆಟ್ಟಿದೆ, ಅವ್ರಿಗೆ ಬೇದಿ ಆಗ್ತಾ ಇದೆ, ಅವ್ರಿಗೆ ಇನ್ನೊಂದು ಆಗ್ತಾ ಇದೆ, ಅವ್ರಿಗೆ ಇನ್ನೊಂದು ಸಮಸ್ಯೆ ಆಗ್ತಾ ಇದೆ, ಬೇರೆ ತೊಂದರೆ ಆಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ನೆಸೆಸರಿ ಡಾಕ್ಯುಮೆಂಟ್ಗಳಿಲ್ಲ. ಅನೇಬಲ್ ಟು ಡೈಜೆಸ್ಟ್. ಇಟ್ ಈಸ್ ಆಲ್ಸೋ ಕಂಟೆಂಟೆಡ್ ದಟ್ ದಿ ಕ್ಲೈಮ್ ಆಫ್ ದಿ ಅಕ್ಯೂಸ್ ನಂಬರ್ 2 unable to digest the food and having lost the weight in itself is not the grounds warranting to permit the accused number 2 to access the private sourced food unless the same is corroborated by the medical records. ಕೊಡ್ಬೋದು, ಕೊಡಬಾರ್ದು ಅಂತೇನಿಲ್ಲ, ಬಟ್ ಮೆಡಿಕಲ್ ರೆಕಾರ್ಡ್ಸ್ನಲ್ಲಿ ಆ ಥರದ್ದು ಏನೂ ಇಲ್ಲ ಅಂತ ಇಲ್ಲಿ ಬರೆದಿದ್ದಾರೆ. ಇಟ್ ಈಸ್ ಆಲ್ಸೋ ಅಪ್ರಹೆಂಡೆಡ್ ದಟ್ ಇಫ್ ದ ರಿಲೀಫ್ ಸಾಟ್ ಈಸ್ ಗ್ರಾಂಟೆಡ್ ಇನ್ ಫೇವರ್ ಆಫ್ ದಿ ಅಕ್ಯೂಸ್ ನಂಬರ್ 2, the prison authorities would find it difficult to ensure safety and well-being of the accused number 2, as the prison authorities are bound to conduct a mandatory routine check of the private sourced food. ದಿನ ನೋಡ್ತಾ ಇರಬೇಕಾಗತ್ತೆ ಇವ್ರಿಗೆ ಯಾವ ಊಟ ಬರುತ್ತೆ, ಎಲ್ಲಿಂದ ಊಟ ಬರುತ್ತೆ, ಏನು ಊಟ ಬರುತ್ತೆ. ಸೊ ಇದನ್ನು ರಿಜೆಕ್ಟ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಹಾಗಾಗಿ 2 ಪ್ರಶ್ನೆಗಳನ್ನು ಕೇಳ್ತಾರೆ. ವೆದರ್ ದಿ ಅಕ್ಯೂಸ್ ನಂಬರ್ 2 ಹ್ಯಾಸ್ ಮೇಡ್ ಔಟ್ ದಿ ಗ್ರೌಂಡ್ಸ್ ವಾರಂಟಿಂಗ್ ಹಿಮ್ ಟು ಪರ್ಮಿಟ್ ಟು ಹ್ಯಾವ್ ಆಕ್ಸೆಸ್ ಟು ಹೋಮ್ ಕುಕ್ಡ್ ಫುಡ್, ಕ್ಲಾದಿಂಗ್ ಅಂಡ್ ಬೆಡ್ಡಿಂಗ್ ಆಸ್ ಸಾಟ್ ಫಾರ್ ಇನ್ ದಿ ಅಪ್ಲಿಕೇಶನ್ ಅಂಡರ್ ಸೆಕ್ಷನ್ 30 ಆಫ್ ದಿ ಆ್ಯಕ್ಟ್. ಸೊ 2 ಪ್ರಶ್ನೆಗಳನ್ನು ಕೋರ್ಟ್ ಕೇಳುತ್ತೆ. ಹೌದಾ, ನಿಜವಾಗ್ಲೂ ಕೊಡಬೇಕಾ ಅಕ್ಯೂಸ್ ನಂಬರ್ 2 ದರ್ಶನ್ಗೆ ಇದೆಲ್ಲ ಆರೋಗ್ಯದ ಸಮಸ್ಯೆಗಳು ಇರೋದು ನಿಜಾನಾ ಅಂತ ಮೊದಲ ಪ್ರಶ್ನೆ ಏನು ಕೇಳ್ತಾರೆ. 2ನೇ ಪ್ರಶ್ನೆ ಏನೇನು ಕೇಳ್ತಾರೆ, ವಾಟ್ ಆರ್ಡರ್, ಹಾಗಾದರೆ ಏನು ಆರ್ಡರ್ ಕೊಡಬೇಕು ಅಂತ ಅವರು ಕೇಳ್ಕೊಳ್ತಾರೆ. ರೀಸನ್ಸ್ ಭಾಳ ಇಂಟ್ರೆಸ್ಟಿಂಗ್ ಇದೆ. ದಿ ಪ್ರಾಸಿಕ್ಯೂಷನ್ ಹ್ಯಾಸ್ ಅಲೆಜೆಡ್ ದಟ್ ದಿ ಅಕ್ಯೂಸ್ ನಂಬರ್ 2, ಈತನ ಮೇಲೆ ಈ ಥರದ್ದೆಲ್ಲ ಕೇಸ್ ಇದೆ. ಇಟ್ ಈಸ್ ದಿ ಕ್ಲೇಮ್ ಆಫ್ ದಿ ಅಕ್ಯೂಸ್ ನಂಬರ್ 2 ಆಸ್ ಟು ಹಿ ಈಸ್ ದಿ ಸಿನಿ ಆಕ್ಟರ್ ಹ್ಯಾಸ್ ಬೀನ್ ಆಂಗ್ವಿಷಿಂಗ್ ಇನ್ ದಿ ಪ್ರಿಸನ್ ಸಿನ್ಸ್ ದಿಸ್ ಮಂತ್. He was following healthy diet with rich protein diet and maintaining physique and muscular body. The food provided to the accused number 2 is not compatible to him. Okay, ಇದೆಲ್ಲ ಇದೆ. ಅಂದರೆ ದಿ ಕೌನ್ಸಿಲ್ ಫಾರ್ ದಿ ಅಕ್ಯೂಸ್ ನಂಬರ್ 2 ವೆಹಮೆಂಟ್ಲಿ ಏನು ಆರ್ಗ್ಯೂ ಮಾಡ್ತಾರೆ ಅಂತಂದರೆ, ಅವರಿಗೆ ಡಯರಿಯಾ ಇದೆ, ಇಂಡೈಜೆಷನ್ ಇದೆ, ಬೇದಿ ಆಗ್ತಾ ಇದೆ. ಹಾಗಾಗಿ ಹೈಲೈಟಿಂಗ್ ದಿ ಸೆಕ್ಷನ್ಸ್ 2C, 30, 32, 63 ಇದೆಲ್ಲವೂ ಕೂಡ ಎಂಫಿಟಿಕಲಿ ಆರ್ಗ್ಯೂ ಮಾಡ್ತಾರಂತೆ. ಆರ್ಟಿಕಲ್ 21 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಕೂಡ ಇದು ಮೂಲಭೂತ ಹಕ್ಕಾಗತ್ತೆ ಸ್ವಾಮಿ. ಯಾಕೆ ಕೊಡಬಾರ್ದು ಊಟ ದರ್ಶನ್ಗೆ? ಕೊಡಿ, ದಯವಿಟ್ಟು ಮನೆ ಊಟ ಹಾಕು ಕೊಡಿ ಅಂತ ಅವರು ಕೇಳ್ಕೊತಾರಂತೆ. ಸೊ by placing reliance upon the decisions of the Honorable Apex Court, it has been stressed as to the accused number 2 is entitled to the relief sought for in the IA in the support of the arguments. Okay, ಇರಲಿ. ಅಂದರೆ ಬೇರೆ ಪ್ರಕರಣಗಳನ್ನು ಉಲ್ಲೇಖ ಮಾಡಿದ್ದಾರೆ. ಸ್ಟೇಟ್ ಆಫ್ AP ವರ್ಸಸ್ ಚೆಲ್ಲಾರಾಮ್ ಕೃಷ್ಣ, ಚಾರ್ಲ್ಸ್ ಶೋಭರಾಜ್ ವರ್ಸಸ್ ಸೂಪರ್ ಇಂಟೆಂಡೆಂಟ್ ಆಫ್ ಸೆಂಟ್ರಲ್ ಜೈಲ್, ನೀಲಬಾತಿ ಬೆಹರಾ ವರ್ಸಸ್ ಸ್ಟೇಟ್ ಆಫ್ ಒಡಿಶಾ, ಪೀಪಲ್ಸ್ ಯೂನಿಯನ್ ಫಾರ್ ಸಿವಿಲ್ ಲಿಬರ್ಟೀಸ್ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ, ಅಸ್ಗರ್ ಯೂಸುಫ್ ಮಕದಮ್ ಅಂಡ್ ಅದರ್ಸ್ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ. ಇಲ್ಲಿ PP ಏನು ಆರ್ಡರ್ ಮಾಡ್ತಾರೆ ಅಂತಂದರೆ, ಅಕ್ಯೂಸ್ ನಂಬರ್ 2 ಕೆನಾಟ್ ಬಿ ಗಿವನ್ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ ಅವ್ರಿಗೆ. ಯಾಕೆಂತಂದರೆ ಅದು ಕಾಂಟ್ರರಿ ಆಗುತ್ತೆ. ಆಮೇಲೆ ಬೀಯಿಂಗ್ ಇನ್ಫ್ಲೂಯೆನ್ಷಿಯಲ್ ಪರ್ಸನ್, ಅವ್ರು ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಆಗ್ತಾರೆ.
ವಿಚ್ ಈಸ್ ಅಕಂಪನಿಡ್ ಇದೆ. ಮೆಡಿಕಲ್ ರಿಪೋರ್ಟ್ನಲ್ಲಿ ಆ ಥರದ್ದು ಏನೂ ಬಂದಿಲ್ಲ. ವೇರ್ ಮೆಡಿಕಲ್ ರಿಪೋರ್ಟ್ ವಿಚ್ nowhere contemplates the recommendation by the chief medical officer to provide a special diet which is as contemplated in the rules of the aforesaid manual. ಭಾಳ ಸ್ಪಷ್ಟ ಇದೆ. ಇವರಿಗೆ ಕೈ ನೋವಿರೋದು, ಕಾಲು ನೋವಿರೋದು, ಮತ್ತೊಂದು ನೋವಿರೋದು, ಅಥವಾ ಗಾಯ ಆಗಿರೋದು, ಶಸ್ತ್ರಚಿಕಿತ್ಸೆ ಆಗಿರೋದು, ಅದೆಲ್ಲವೂ ಕೂಡ ನಿಜವಾಗಿದ್ದಿರಬಹುದು. ಆದರೆ ಅವರಿಗೆ ಹೊಟ್ಟೆ ಕೆಟ್ಟಿರೋದ್ರ ಬಗ್ಗೆ, ಅವರಿಗೆ ಭೇದಿ ಆಗ್ತಾ ಇರೋದ್ರ ಬಗ್ಗೆ, ಅತಿಸಾರ ಮತ್ತೊಂದು ಬೇರೆ ಇನ್ನೊಂದು ಏನೋ ಆಗ್ತಾ ಇರೋದ್ರ ಬಗ್ಗೆ, ಎರಡೂ ಒಂದೇ ಅನ್ಕೋತೀನಿ ನಾನು. ಸೊ ಅವೆಲ್ಲ ಆಗ್ತಾ ಇರೋದ್ರ ಬಗ್ಗೆ ಚೀಫ್ ಮೆಡಿಕಲ್ ಆಫೀಸರ್ CMO ಯಾವುದೇ ರೀತಿಯಲ್ಲೂ ಕೂಡ ಡಾಕ್ಯುಮೆಂಟ್ ಕೊಟ್ಟಿಲ್ಲ, ಎಲ್ಲನೂ ಕೊಟ್ಟಿದ್ದಾರೆ. ಸೊ ಹಾಗಾಗಿ ದಿ ಲರ್ನ್ಡ್ ಸ್ಪೆಷಲ್ PP has also expressed his apprehension that the prison authorities are obligated to maintain the safety of well-being. Okay. ಚಾರ್ಲ್ಸ್ ಶೋಭರಾಜ್ ಕೇಸ್ ಕೂಡ ಇಲ್ಲಿ ಉಲ್ಲೇಖ ಆಗಿದೆ. ಎವ್ಯಾಲ್ಯೂಯೇಷನ್ ಆ್ಯಂಡ್ ಅನಾಲಿಸಿಸ್ ಆಫ್ ದಿ ಗ್ರೌಂಡ್ಸ್ ಅರ್ಜ್ಡ್ ಬೈ ದಿ ಈದರ್ ಪಾರ್ಟೀಸ್, ಇದು ಕೂಡ ಆಗಿದೆ. ಕೋರ್ಟ್ ಸರ್ಟನ್ಲಿ ಹ್ಯಾಸ್ ಟು ಬ್ಯಾಕ್ ಪೇನ್ ಇದೆಯಂತೆ ಅವರಿಗೆ, ಟ್ರೀಟೆಡ್ ಫಾರ್ ಸಿವಿಯರ್ ಲೋಯರ್ ಬ್ಯಾಕ್ ಪೇನ್ ರೇಡಿಯೇಟಿಂಗ್ ಟು ರೈಟ್ ಲೆಗ್, ಅದೆಲ್ಲ ಇದೆಯಂತೆ, ಟ್ರೀಟ್ಮೆಂಟ್ ಇದೆಯಂತೆ ಅವರಿಗೆ, ಅದಕ್ಕೆ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾ ಇದ್ದಾರಂತೆ. ಅದಕ್ಕೋಸ್ಕರ ಬೆಡ್ ರೆಸ್ಟ್ಗೆ ಅವ್ರು ಹೇಳಿದಾರಂತೆ CMO ಚೀಫ್ ಮೆಡಿಕಲ್ ಆಫೀಸರು ಇವಾಗ ಲೋಯರ್ ಬ್ಯಾಕ್ ಪೇನ್ ಇದೆ ಅಂದ್ಬಿಟ್ಟು ಬೆಡ್ ರೆಸ್ಟ್ಗೆ ಹೇಳಿದ್ದಾರೆ, ಹೊರತುಪಡಿಸಿದ್ರೆ ಅವರಿಗೆ ಸ್ಪೆಷಲ್ ಊಟಕ್ಕೇನು ಹೇಳಿಲ್ಲ ಅಂತ ಇಲ್ಲಿ ಬರೆದಿದ್ದಾರೆ. ಓಕೆ. Furthermore, the claim of the accused number 2 as to having repeated stomach upsets, diarrhea in his IA is not forthcoming. ಇದು ಕೂಡ ಬರೆದಿದ್ದಾರೆ. That apart, the reports are neither containing an advice nor recommendation to provide protein diet as claimed in the instant IA ಅಂತ ಬರೆದಿದ್ದಾರೆ. ಇಲ್ಲೆಲ್ಲ ಇದೆ, ಭಾಳ ಸ್ಪಷ್ಟ ಇದೆ, ಭಾಳ ನೀಟಾಗಿದೆ, ಭಾಳ ಸ್ಪಷ್ಟವಾಗಿದೆ. ಹಾಸ್ಪಿಟಲ್ ಡಯಟ್ ಕೊಡಿ ಅಂತ ಬರೆದಿದ್ದಾರೆ. CMO ಚೀಫ್ ಮೆಡಿಕಲ್ ಆಫೀಸರ್ ಏನಂತ ಬರೆದಿದ್ದಾರೆ, ಅದು ಕೂಡ ಇದೆ. ಇಟ್ ಈಸ್ ಇನ್ಕಂಬೆಂಟ್ ಅಪಾನ್ ಹಿಸ್ ಅಂತ ಕೂಡ ಬರೆದಿದ್ದಾರೆ. ನಿಮಗೆ ಅನ್ಸ್ಬೋದ್ರಿ, ಏನು ಗೊತ್ತೇನ್ರಿ, ಒಂದು ನಿಮಿಷ ತಡ್ರಿ, ಬಂದೆ ಬೆಡ್ ಗಿಡ್ ಬಗ್ಗೆ ಇಲ್ಲಿ ಬರ್ದಿಯಾರ್ರಿ. ಅಂಡರ್ ಟ್ರಯಲ್ ಪ್ರಿಸನರ್ಸ್ ಅದರ್ ದ್ಯಾನ್ ಒನ್ ದೋಸ್ ಫಾರ್ ಮರ್ಡರ್ shall be permitted to retain their own clothing, bedding, footwear and eating, drinking vessels. ಇಲ್ಲಿ ನೋಡಿ 728 ಕ್ಲೋದಿಂಗ್ ಅಂಡ್ ಬೆಡ್ಡಿಂಗ್ ಯಾರು ಕೊಡ್ಬೋದು ಅಂತಂದರೆ ಮರ್ಡರ್ ಕೇಸ್ ಅಲ್ಲದವರಿಗೆ. ಆರ್ಡರ್ ಓದ್ಬಿಡ್ತೀನಿ ಲಾಸ್ಟ್. ದಿ ಅಪ್ಲಿಕೇಶನ್ ಫೈಲ್ಡ್ ಬೈ ದಿ ಅಕ್ಯೂಸ್ ನಂಬರ್ 2 ದರ್ಶನ್ ಅಂಡರ್ ಸೆಕ್ಷನ್ 30 ಆಫ್ ದಿ ಕರ್ನಾಟಕ ಪ್ರಿಸನ್ಸ್ ಆಕ್ಟ್ 1963 read with 167 of the CRPC stands rejected. Conclusion. This court is justified to hold that prima facie at this stage of proceedings the report of the chief medical officer dated 22/7/2024 ಅಂದರೆ ಮೊನ್ನೆ ಈಗ ನಾವೆಷ್ಟು ತಾರೀಕಲ್ಲಿರೋದು 23 ಯಾವನೇ ತಾರೀಕು ರೀ, 25ರಲ್ಲಿರೋದು. ಥ್ಯಾಂಕ್ಸ್ ರೀ, ಡೇಟು ಮರ್ತಾ ಬಿಡ್ತೀನಿ ನಾನು, ಏನು ಮಾಡೋದು. 22ನೇ ತಾರೀಕು ಚೀಫ್ ಮೆಡಿಕಲ್ ಆಫೀಸರು ಒಂದು ರಿಪೋರ್ಟ್ ಕೊಟ್ಟಿದ್ದಾರಂತೆ. does not warrant the interference by this court with respect to the food being provided to him. That apart, this court is also of the considered view that the accused number 2 is not entitled to the relief sought for in the IA pursuant Rule 728 of the Karnataka Prisons and Correctional Services Manual 2021 as he is facing allegations of murder. ಏನು ಅಂತಂದರೆ ಚೀಫ್ ಮೆಡಿಕಲ್ ಆಫೀಸರ್ ಇಲ್ಲಿ ಬರ್ದಿದ್ದಾರೆ, ಇವ್ರಿಗೆ ಯಾವುದೇ ಹೊಟ್ಟೆ ಸಮಸ್ಯೆ ಇಲ್ಲ ಅಂತ ಬರ್ದಿದ್ದಾರೆ. ಮತ್ತು ರೂಲ್ ನಂಬರ್ 728 ಏನು ಬರೀತಾರೆ ಅಂತಂದರೆ, ಯಾವುದು ರೂಲ್ ನಂಬರ್ 728 ಕರ್ನಾಟಕ ಪ್ರಿಸನ್ಸ್ ಮತ್ತು ಕರೆಕ್ಷನಲ್ ಸರ್ವಿಸಸ್ ಮ್ಯಾನ್ಯುಯಲಲ್ಲಿ ಏನು ಬರೀತಾರೆ ಅಂತಂದರೆ, ಕೊಲೆ ಕೇಸಿನ ಅಪರಾಧಿಗೆ ಯಾವುದೇ ವಿಶೇಷವಾದ ಬಟ್ಟೆ ಕೊಡುವ ಹಾಗಿಲ್ಲ ಅಂತ ಬರೀತಾರಂತೆ. ಪಾಯಿಂಟ್ ನಂಬರ್ 2, ಇನ್ ದಿ ಲೈಟ್ ಆಫ್ ದಿ ಡಿಸ್ಕಷನ್ ಮೇಡ್ ಸುಪ್ರಾ ಇನ್ ದಿ ಪಾಯಿಂಟ್ ನಂಬರ್ 1, ದಿ ಕೋರ್ಟ್ ಪ್ರೊಸೀಡ್ಸ್ ಟು ಪಾಸ್ ದಿ ಫಾಲೋಯಿಂಗ್. ಏನೋ ಅಪ್ಲಿಕೇಶನ್ ಫೈಲ್ಡ್ ಬೈ ದಿ ಅಕ್ಯೂಸ್ ನಂಬರ್ 2 ಇಸ್ ರಿಜೆಕ್ಟೆಡ್. ಭಾಳ ಜನ ಇದ್ದಾರೆ, ತುಂಬ ಜನ ಇದ್ದಾರೆ, ಹೊಟ್ಟೆಗಿಟ್ಟಿಲ್ಲ, ಅನ್ನ ಇಲ್ಲ, ನೀರಿಲ್ಲ, ಸೂರಿಲ್ಲ. ನಾವು ಭಾಳ ಮೀಡಿಯಾದವರು ಈ ಕೇಸ್ನ ಭಾಳ ದೊಡ್ಡ ಕೇಸಾಗಿ ತಗೊಂಡು ಮಾತಾಡ್ತಾ ಇದ್ದೀವಿ. ನನ್ನ ಪ್ರಕಾರ ಇದು ಮಾತಾಡೋದೇ ತಪ್ಪು, ಬಟ್ ನನಗೆ ಆರ್ಡರ್ ಕಾಪಿ ಸಿಕ್ಕಿದ್ರಿಂದ ಮಾತ್ರ ಮಾತಾಡೋದೇ ಕ್ಷಮಿಸಿ. ಯಾಕಂದರೆ ಭಾಳ ಜನಕ್ಕೆ ಇದ್ರ ಬಗ್ಗೆ ಕನ್ಫ್ಯೂಷನ್ ಇತ್ತು, ಅದಕ್ಕೋಸ್ಕರ ಮಾತನಾಡಿದೆ. ವಿಸ್ತಾರ ಇದು ನಿಜವಾಗಿ ನಾನು ಹೇಳ್ತೀನಿ, ನಾನು ನಿಖರ ಜನಪರ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.